Good evening, everybody. Myself Soumya Hegde. This is Sankalp Learning Solution. Today we are discussing another subtopic in solid state. Okay, so that is packing efficiency. ಅಲ್ವಾ ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟು ಇರುತ್ತೆ? ಇಟ್ ಮೇ ಬಿ BCC ಆರ್ FCC ಆರ್ ಸಿಂಪಲ್ ಕ್ಯೂಬಿಕ್. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ನಾವು ನೋಡ್ಕೊಂಡು ಹೋಗ್ತೀವಿ. ಓಕೆ, ಒಂದು ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ ನಿಮ್ಗೊಂದು ಬಾಕ್ಸ್ ಅಲ್ಲಿ ಎಲ್ಲಾ ಬಾಲ್ಸ್ ಅನ್ನ ಹಾಕ್ದಂಗ್ ಕಾಣಿಸ್ತಿದೆ ಅಲ್ವಾ? ಸೊ ನಾನು ಒಂದು ಬಾಕ್ಸ್ ಅಲ್ಲಿ ಎಲ್ಲಾ ಬಾಲ್ ಅನ್ನ ಫಿಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಬಾಲ್ ಅನ್ನ ಫಿಲ್ ಮಾಡಿದಾಗ ಎಷ್ಟು ಸ್ಪೇಸ್ ಫಿಲ್ ಆಗಿದೆ, ಎಷ್ಟು ಸ್ಪೇಸ್ ಹಂಗೆ ಉಳ್ಕೊಂಡಿದೆ ಕ್ಲೋಸ್ಡ್ ಪ್ಯಾಕೆಡ್ ಸ್ಟ್ರಕ್ಚರ್ಲಿ ನೋಡಿ. ಈಗ ನಾನು ಒತ್ತಿಗೆ ಜೋಡಿಸಿದ್ರು ಮಧ್ಯ ಮಧ್ಯ ಒಂದ್ ಸಣ್ಣ ಸಣ್ಣ ಗ್ಯಾಪ್ ಉಳ್ಕೊಂಡಿರುತ್ತಲ್ವಾ? ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಏನ್ ಹೇಳುತ್ತೆ ಅಂದ್ರೆ ಟೋಟಲ್ ಸ್ಪೇಸ್ ಎಷ್ಟು ಫಿಲ್ಡ್ ಬೈ ದ ಪಾರ್ಟಿಕಲ್ ಒಂದು ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್ಲಿ ನೋಡಿ. ಈ ಬಾಕ್ಸ್ ಅಲ್ಲಿ ನಾನು ಅದಕ್ಕೆ ಒಂದು ಇಲ್ಲಿಸ್ಟ್ರೇಟಿವ್ ಇಮೇಜ್ ಅನ್ನ ನಿಮ್ಗೆ ನಿಮ್ಮ ಎದುರುಗಡೆ ತಂದಿರೋದು. ಈಗ ನನ್ನ ಹತ್ರ ಒಂದು ಬಾಕ್ಸ್ ಇದೆ ಅನ್ಕೊಳ್ಳಿ, ಅಲ್ಲಿ ನನ್ನ ಹತ್ರ ಒಂದಷ್ಟು ಬಾಲ್ಸ್ ಇದಾವೆ. ದಟ್ ಬಾಲ್ಸ್ ಮೀನ್ಸ್ ದೇ ಆರ್ ಮಾಲಿಕ್ಯೂಲ್ಸ್ ಅಲ್ವಾ? ಆ ಮಾಲಿಕ್ಯೂಲ್ ಅನ್ನು ನಾನು ಹಾಕ್ತಾ ಬರ್ತೀನಿ ಅಲ್ಲಿ. ಓಕೆ, ಸೊ ಒಂದು ಅರೇಂಜ್ಮೆಂಟ್ ಆಗ್ತಾ ಬರುತ್ತೆ. ಇಮ್ಯಾಜಿನ್ ಮಾಡ್ಬೇಕು ನೀವು ಇದನ್ನ. ಸೊ ಇಲ್ಲಿ ಏನಾಗುತ್ತೆ, ಪ್ಯಾಕಿಂಗ್ ಎಫಿಷಿಯನ್ಸಿನ ನಾನು ಕಂಡುಹಿಡಿಬೇಕು ಅಂದ್ರೆ ಅದು ಒಂದು ಬಾಕ್ಸ್ ಅಂದ್ರೆ ಒಂದು ಕ್ಯೂಬ್ ಅಂತ ಅನ್ಕೊಳ್ಳಿ, ಕ್ಯೂಬ್ ಸ್ಟ್ರಕ್ಚರ್. ಸೊ ಇಲ್ಲಿ ಏನಾಗುತ್ತೆ, ಈಸ್ ದ ಟೋಟಲ್ ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್ ಫಿಲ್ಡ್ ಬೈ ದ ಪಾರ್ಟಿಕಲ್ ಅಲ್ಲಿ ಆ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಸ್ಪೇಸ್ ಅನ್ನ ಫಿಲ್ ಮಾಡಿದೆ ಅನ್ನೋದನ್ನೇ ನಾನು ಎಫಿಷಿಯನ್ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಆ ಸ್ಪೇಸ್ ಗಳು ಯಾವ್ದ್ರಿಂದ ಕವರ್ ಆಗಿರ್ಬೇಕು ಹೇಳಿ? ಪಾರ್ಟಿಕಲ್ ಇಂದ ಒಂದು, ಅದ್ರ ನೆಕ್ಸ್ಟ್ ಒಂದು, ಹೀಗೆ ಒಂದೇನಾಗಿರ್ಬೇಕು ಹೇಳಿ? ಅಡ್ಜಸೆಂಟ್ ಆಗಿ ಒಂದಕ್ಕೊಂದು ಫಿಲ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ? ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ CCP. ಓಕೆ, CCP ಯ ಪ್ಯಾಕಿಂಗ್ ಎಫಿಷಿಯನ್ಸಿ ಏನು ಅಂತ ನೋಡೋಣ. ಓಕೆ, ಸೊ ವಿಜುವಲೈಸ್ ಮಾಡೋಣ ಫಸ್ಟ್. ಸೊ ಸಿಂಪಲ್ ಆಗಿ ಏನಿರುತ್ತೆ ಹೇಳಿ ಪ್ಯಾಕಿಂಗ್ ಎಫಿಷಿಯನ್ಸಿಯಲ್ಲಿ? ನೋಡಿ, 1 2 3 4 5 6 7 8 ಮಾಲಿಕ್ಯೂಲ್ಗಳು ಇರ್ತವೆ. ಮೇಲ್ಗಡೆ 4 ಕಾಣಿಸ್ತಿದೆ ಅಲ್ವಾ? ಕೆಳಗಡೆ 4 ಇರ್ತವೆ. ಟೋಟಲ್ ಆಟಮ್ಸ್ ಎಷ್ಟು? 1 ಈಚ್ ಕೊಡೋದೆಷ್ಟು ಹೇಳಿ? ಈಚ್ ಕೊಡೋದು 1/8. ಅಂತದ್ ಎಷ್ಟು ಕಾರ್ನರ್ ಇದೆ? ನನ್ನ ಹತ್ರ 8 ಇದೆ. ಸೊ ನನ್ನ ಹತ್ರ ಟೋಟಲ್ ಎಷ್ಟಾಯ್ತು ಹೇಳಿ? 1 ಆಟಮ್ ಒಂದೊಂದ್ ಸೈಡ್ ಅಲ್ಲಿ ಒಂದೊಂದು ಬಾಲ್ ಇದೆ. ನನ್ನ ಹತ್ರ ಒಂದು ಬಾಕ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಆ ಬಾಕ್ಸ್ ಅಲ್ಲಿ 4 ಸೈಡ್ ಅಲ್ಲಿ 4 ಮೇಲ್ಗಡೆ, ಕೆಳಗಡೆ 4 ಬಾಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇನ್ನು ಎಲ್ಲೆಲ್ಲಿ ಇರುತ್ತೆ ಹೇಳಿ? ಇಲ್ಲಿ ಮೇಲೆ 6 ಫೇಸ್ಗಳಿದಾವೆ. ಇಲ್ಲೊಂದು ಫೇಸು, ಪಕ್ಕ ಒಂದ್ ಫೇಸು, ಮೇಲೊಂದ್ ಫೇಸು, ಕೆಳಗೊಂದ್ ಫೇಸು ಅಲ್ವಾ? ಸೊ ಇದು 4 ಫೇಸು, ಮೇಲ್ಗಡೆ ಕೆಳಗಡೆ ಟೋಟಲ್ 6 ಫೇಸು. ಏನಿರುತ್ತೆ ಹೇಳಿ? ಅಲ್ಲಿ ಒಂದೊಂದು ಬಾಲ್ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಈಚ್ ಬಾಲ್ ಅಂತಂದ್ರು ಒಂದೊಂದು ಫೇಸು ಎರಡೆರಡಾಗಿ ಡಿವೈಡ್ ಆಗಿರುತ್ತಲ್ಲ, ಅರೇಂಜ್ಮೆಂಟ್ ಆಗಿರುತ್ತೆ. ಟೋಟಲ್ 3 ಆಟಮ್ಸ್. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ಫೇಸ್ ಸೆಂಟರ್ಡ್ ಕ್ಯೂಬ್ ಅಲ್ಲಿ ದಟ್ ಈಸ್ Z is equals to 3 + 1 4. ನಾನು ಆಲ್ರೆಡಿ ಅದನ್ನ ನಿಮ್ಗೆ ಈಸಿ ಆಗೋಂಗೆ ಬರೆದಿಟ್ಟಿದ್ದೀನಿ, ಸೊ ದಟ್ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ಓಕೆ, ನೆಕ್ಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿನ ಹೆಂಗೆ ಯೂಸ್ ಮಾಡೋದು ಅಂತ. 2A is equals to 4R. ಈಗ ನಾನು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅನ್ನ ತಗೊಂಡ್ರೆ ದಟ್ ಈಸ್ 2A is equals to 4R ಅಂತ ಕನ್ಸಿಡರ್ ಮಾಡ್ತೀನಿ. ಸೊ A ಅಂದ್ರೆ ಎಷ್ಟು ಅಂತ ನೋಡ್ಬೇಕಲ್ವಾ? A is equals to 4/2R ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ 2 into 2R. ದಟ್ ಈಸ್ ಅಂದ್ರೆ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಎಷ್ಟಿರುತ್ತೆ? 4 ಇರುತ್ತೆ. is equals to 4 into 4 divided by 3 ಇದ್ರೆ which is equals to 16/100. that is 74%. ಸೊ ನಾನು ಒಂದು ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಫೇಸ್ ಸೆಂಟರ್ಡ್ ಕ್ಯೂಬ್ ಅನ್ನ ಕಂಡುಹಿಡಿದ್ರೆ ದಟ್ ಈಸ್ 74% ಎಫಿಷಿಯಂಟ್ ಆಗಿರುತ್ತೆ ನಂಗೆ. ಓಕೆ, ಇಲ್ಲಿ ನಾನು ಯಾಕೆ 2 ತಗೊಂಡೆ ಹೇಳಿ? ಲೆಂತ್ ಇಂಟು ಬ್ರೆಡ್ತ್ ಈ ಕ್ಯೂಬ್ ಅಲ್ಲಿ 3D ಡೈಮೆನ್ಷನ್ ಅಲ್ಲಿ ಇಂಟು 2 ಆಗುತ್ತೆ ಅದು. ಓಕೆ, ಹಾಗಾಗಿ ನಾನು ಏನ್ ತಗೊಳ್ತೀನಿ? ಇಂಟು 2 ಅಂತ ತಗೊಳ್ತೀನಿ, L into B. ಓಕೆ, ನೆಕ್ಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ನೋಡೋಣ.
ಒಂದು ಸ್ಪೇಸ್ ಈಚ್ ಕಾರ್ನರ್ ಅಲ್ಲಿ ಏನಿದೆ ಹೇಳಿ, ಒಂದೊಂದು ಬಾಲ್ ಇದೆ ಅಂತ ಕನ್ಸಿಡರ್ ಮಾಡ್ತೀರಾ. ಅಂತದ್ ಎಷ್ಟು ಕಾರ್ನರ್ ಇದೆ ನನ್ನ ಹತ್ರ? 8 ಕಾರ್ನರ್ ಇದೆ. ಒಂದೊಂದು ಕಾರ್ನರ್ ಅಲ್ಲಿ ಒಂದೊಂದು ಬಾಲ್ ಅಂದ್ರೆ ಒಂದೊಂದು ಕಡೆ ಕಾಂಟ್ರಿಬ್ಯೂಟ್ ಆಗಿರೋದು ಒಂದೊಂದು ಆಟಮ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀವಿ, ಒಂದೊಂದು ಆಟಮ್ಸ್. ಓಕೆ, ಈಗ ನಾನೇನ್ ಮಾಡ್ತೀನಿ, ಒಂದು ಡಯಾಗೋನಲ್ ಅನ್ನ ತೆಗೆದ್ರೆ ದಟ್ ಈಸ್ 4r is equals to r plus 2r ಅಲ್ವಾ? ಸೊ ಬಾಡಿ ಡಯಾಗೋನಲ್ ಅಂದ್ರೆ a √3 ಅಂತ. ಸೊ a is equals to 4r by √3. ದಟ್ ಈಸ್ ನೋಡಿ ಎಷ್ಟಿರುತ್ತೆ. ದಟ್ ಈಸ್ ಬಾಡಿ ಡಯಾಗೋನಲ್ ಏನಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹೇಳಿ? ಇಲ್ಲಿಂದ ಇಲ್ಲಿಗೆ 2r, ಇಲ್ಲಿಂದ ಇಲ್ಲಿಗೆ 2r, ದಟ್ ಈಸ್ 4r ಇಂಟು 3 ಕ್ಯೂಬ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, ದಟ್ ಈಸ್ √3. ಸೊ ವಾಲ್ಯೂಮ್ ಆಫ್ ಯೂನಿಟ್ a ಕ್ಯೂಬ್ ಎಷ್ಟಿರುತ್ತೆ ಹೇಳಿ? 63 ಮೈನಸ್ 64 ಮೈನಸ್ √3 ಇಂಟು 3 ಕ್ಯೂಬ್ ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ 68% ಇರುತ್ತೆ. ಓಕೆ, ದಟ್ ಈಸ್ ಫಾರ್ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್. ನೆಕ್ಸ್ಟ್ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್, SCC ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ಗೆ ಹೆಂಗಿರುತ್ತೆ ಅಂತ ನೋಡೋಣ. ಅಂದ್ರೆ ಎಲ್ಲಾ ಕಡೆನೂ ಒಂದೊಂದು ಆಟಮ್ ಅಲ್ಲಿ ಇರುತ್ತಲ್ವಾ? ಸೊ ಇಲ್ಲಿ ನೋಡಿ, ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಟೋಟಲ್ ವಾಲ್ಯೂಮ್ ಎಷ್ಟು? 43 5 ಕ್ಯೂಬ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ದಟ್ ಈಸ್ 43 ಅಲ್ಲ, 4/3 5 ಕ್ಯೂಬ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದೀವಿ ಹೇಳಿ? r 2r ಇರುತ್ತೆ. ಓಕೆ, ಸೊ ಲೆಂತ್, ಎಡ್ಜಿನ ಲೆಂತ್ ಎಷ್ಟು ಅಷ್ಟು. ಸೊ a ಕ್ಯೂಬಿಗೆ ಎಷ್ಟಾಗುತ್ತೆ ಹೇಳಿ? ಈ 2r ಕ್ಯೂಬ್ ಅಂತ ತಗೊಂಡ್ರೆ ದಟ್ ಈಸ್ 8r ಕ್ಯೂಬ್. 4 ಇಂಟು 5r ಕ್ಯೂಬ್, 5/r ಕ್ಯೂಬ್, ದಟ್ ಈಸ್ ಈಕ್ವಲ್ಸ್ ಟು 52.36%. ಓಕೆ, ಥ್ಯಾಂಕ್ ಯು.